ರಾಮಾಯಣ ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಪುರಾತನವಾದ 2 ಮಹಾಕಾವ್ಯಗಳಿವೆ. ಇವಲ್ಲದೆ ಇನ್ನು ಬೇರೆ 100 ಮಹಾಕವಿತೆಗಳಿವೆ. ಕಳೆದ 2000 ವರ್ಷಗಳಿಂದಲೂ ಸಂಸ್ಕೃತ ಭಾಷೆ ಮಾತನಾಡುವ ಭಾಷೆ ಅಲ್ಲದಿದ್ದರೂ ಆ ಭಾಷೆ ಮತ್ತು ಅದರ ಸಾಹಿತ್ಯ ಇಂದಿನವರೆಗೂ ಉಳಿದುಕೊಂಡು ಬಂದಿದೆ. ನಾನೀಗ ನಿಮಗೆ ಬಹಳ ಪುರಾತನವಾದ ರಾಮಾಯಣ ಮತ್ತು ಮಹಾಭಾರತಗಳೆಂಬ 2 ಕಾವ್ಯಗಳ ವಿಚಾರವಾಗಿ ಹೇಳ್ತೇನೆ. ಇವುಗಳಲ್ಲಿ ಪುರಾತನ ಭಾರತೀಯರ ಆಚಾರ, ವ್ಯವಹಾರ, ಸಾಮಾಜಿಕ ಸ್ಥಿತಿ ಮತ್ತು ಸಂಸ್ಕೃತಿ ಮುಂತಾದ ವಿಷಯಗಳಿವೆ. ಇವೆರಡರಲ್ಲಿ ಬಹಳ ಪುರಾತನವಾದದ್ದನ್ನು ರಾಮಾಯಣ ಅಥವಾ ರಾಮಚರಿತೆ ಎಂದು ಕರೆಯುವು. ಇವಕ್ಕೆ ಮುಂಚೆ ಎಷ್ಟೋ ಕಾವ್ಯ ಸಾಹಿತ್ಯವಿತ್ತು. ಈ ಹಿಂದೂಗಳ ಪವಿತ್ರ ಗ್ರಂಥವಾದ ವೇದಗಳ ಬಹುಭಾಗವೆಲ್ಲ ಒಂದು ರೀತಿಯಲ್ಲಿ ಛಂದೋಬದ್ಧವಾಗಿವೆ. ಆದರೆ ರಾಮಾಯಣವನ್ನು ಎಲ್ಲರೂ ಒಮ್ಮತದಿಂದ ಆದಿಕಾವ್ಯ ಎನ್ನುವರು. ಈ ಆದಿಕಾವ್ಯವನ್ನು ಬರೆದ ಕವಿ ಅಥವಾ ಋಷಿಯ ಹೆಸರು ವಾಲ್ಮೀಕಿ. ಕಾಲಾಂತರದಲ್ಲಿ ಈ ಆದಿಕವಿಯೇ ಇನ್ನು ಅನೇಕ ಕಾವ್ಯಗಳನ್ನು ಬರೆದಿರಬೇಕು. ಏಕೆಂದರೆ ಹಲವು ಕಾವ್ಯಗಳು ಆತನ ಹೆಸರಿನಲ್ಲಿ ಬಳಕೆಯಲ್ಲಿವೆ. ಕಾಲಕ್ರಮೇಣ ಈತನಲ್ಲದ ಹಲವು ಕಾವ್ಯ ಭಾಗಗಳು ಕೂಡ ಈತನೇ ಬರೆದ ಎನ್ನುವುದು ರೂಢಿಯಾಗಿ ಹೋಯಿತು. ಈ ಪ್ರಕ್ಷಿಪ್ತ ಭಾಗವನ್ನು ಗಮನಕ್ಕೆ ತಂದುಕೊಳ್ಳದೇ ಇದ್ದರೂ ಪ್ರಪಂಚದ ಸಾಹಿತ್ಯದಲ್ಲಿ ಎಣೆಯಿಲ್ಲದಷ್ಟು ಸುಂದರವಾದ ರಾಮಾಯಣ ಮಹಾಕಾವ್ಯವು ರಚಿತವಾಗಿ ನಮ್ಮ ಭಾಗಕ್ಕೆ ದೊರಕಿದೆ. ಒಬ್ಬ ಯುವಕನಿದ್ದ. ಯೋಗ್ಯ ರೀತಿಯಿಂದ ಅವನಿಗೆ ತನ್ನ ಸಂಸಾರವನ್ನು ನಿರ್ವಹಿಸೋದಕ್ಕೆ ಆಗ್ತಿರಲಿಲ್ಲ. ಅವನು ಒಳ್ಳೆಯ ದೃಢಕಾಯದವನಾಗಿದ್ದ. ಕೊನೆಗೆ ಅವನು ಒಬ್ಬ ದರೋಡೆಕೋರನಾದ. ದಾರಿಯಲ್ಲಿ ಹೋಗುವವರ ಮೇಲೆ ಬಿದ್ದು ಅವರಲ್ಲಿದ್ದುದೆಲ್ಲವನ್ನು ಅಪಹರಿಸಿ ಹಾಗೆ ಬಂದ ಹಣದಿಂದ ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳನ್ನು ಸಾಕ್ತಿದ್ದ. ಇದು ಹೀಗೆ ಅವಿಚ್ಛಿನ್ನವಾಗಿ ನಡೆಯುತ್ತಿದ್ದಾಗ ಒಂದು ದಿನ ನಾರದರೆಂಬ ಮಹರ್ಷಿಗಳು ಆ ರಸ್ತೆಯಲ್ಲಿ ಹೋಗ್ತಿದ್ದರು. ಈ ದರೋಡೆಕೋರ ಅವರ ಮೇಲೆ ಬಿದ್ದ. ನಾರದರು ಅವನನ್ನು, ನೀನು ಏತಕ್ಕೆ ನನ್ನಲ್ಲಿರುವುದೆಲ್ಲವನ್ನು ಅಪಹರಿಸ್ತಿದ್ದೀಯಾ? ದರೋಡೆ ಮಾಡಿ ಜನರನ್ನು ಕೊಲ್ಲುವುದು ಮಹಾಪಾಪ. ಯಾರಿಗಾಗಿ ನೀನು ಈ ಪಾಪ ಕೃತ್ಯಗಳನ್ನೆಲ್ಲ ಮಾಡ್ತಿದ್ದೀಯಾ ಎಂದು ಕೇಳಿದರು. ದರೋಡೆಕೋರ, ಈ ಹಣದಿಂದ ನನ್ನ ಸಂಸಾರವನ್ನು ನಿರ್ವಹಿಸಬೇಕಾಗಿದೆ ಎಂದ. ಹಾಗಾದರೆ ನಿನ್ನ ಸಂಸಾರದವರು ನಿನ್ನ ಪಾಪದಲ್ಲಿ ಒಂದು ಪಾಲನ್ನು ತೆಗೆದುಕೊಳ್ತಾರೆಂದು ಭಾವಿಸಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ದರೋಡೆಕೋರ, ಹೌದು, ನಿಜವಾಗಿಯೂ ಎಂದು ಅವನು ಉತ್ತರ ಕೊಟ್ಟ. ಆಗ ಋಷಿಗಳು, ಒಳ್ಳೆಯದು, ಎಲ್ಲಿಯೂ ಹೋಗದಂತೆ ನನ್ನನ್ನಿಲ್ಲಿ ಕಟ್ಬಿಟ್ಟು ಹೋಗು. ಮನೆಯಲ್ಲಿ ವಿಚಾರಿಸಿ ಬಾ. ಅವರು ನಿನ್ನ ಹಣವನ್ನು ಹಂಚಿಕೊಳ್ಳುವಂತೆ ನಿನ್ನ ಪಾಪವನ್ನು ಹಂಚಿಕೊಳ್ತಾರೆ ಎಂದು ಹೇಳಿದರು. ದರೋಡೆಕೋರ ಅದರಂತೆ ಮನೆಗೆ ಹೋಗಿ ತಂದೆಯನ್ನು, ಅಪ್ಪ, ನಿನಗೆ ಗೊತ್ತೇ ನಾನು ಹೇಗೆ ನಿಮ್ಮನ್ನೆಲ್ಲ ಕಾಪಾಡ್ತಿರುವೆನು ಎಂದು ಕೇಳಿದೆ. ತಂದೆ ನನಗೆ ಗೊತ್ತಿಲ್ಲ ಎಂದ. ಅವನು, ನಾನೊಬ್ಬ ದರೋಡೆಕೋರ, ಜನರನ್ನು ಕೊಂದು ಅವರನ್ನು ಸುಲಿಗೆ ಮಾಡ್ತೇನೆ ಎಂದ. ಏನು ಮಗು, ನೀನು ಇಂತಹ ಕೆಲಸ ಮಾಡ್ತಿದ್ದೀಯಾ? ತೊಲಗಾಚೆ ಚಂಡಾಲ ಎಂದನು. ಅನಂತರ ದರೋಡೆಕೋರ ತಾಯಿಯ ಹತ್ತಿರ ಹೋಗಿ, ಅಮ್ಮ, ನಾನು ನಿಮ್ಮನ್ನು ಹೇಗೆ ಕಾಪಾಡ್ತಿರುವೆನೆಂಬುದು ಗೊತ್ತೇ ಎಂದು ಕೇಳಿದ. ಇಲ್ಲ ಎಂದಳು ಅವಳು. ಆತ ಕೊಲೆ ಮತ್ತು ಸುಲಿಗೆ ಎಂದ. ಎಷ್ಟು ಭಯಂಕರ ಇದು ಎಂದು ಆಕೆ ಕಿರಿಚಾಡಿಕೊಂಡಳು. ಮಗ, ನೀನು ನನ್ನ ಪಾಪದ ಪಾಲನ್ನು ತೆಗೆದುಕೊಳ್ತೀಯಾ ಎಂದು ಕೇಳಿದ. ನಾನೇಕೆ ತೆಗೆದುಕೊಳ್ಳಬೇಕು? ನಾನೆಂದೂ ದರೋಡೆ ಮಾಡಿಲ್ಲ ಎಂದಳು. ಅನಂತರ ಅವನು ಈ ಹೆಂಡತಿಯ ಬಳಿಗೆ ಹೋಗಿ, ನಾನು ನಿಮ್ಮನ್ನೆಲ್ಲ ಹೇಗೆ ಕಾಪಾಡ್ತೀನಿ ಎಂಬುದು ಗೊತ್ತೇ ಎಂದು ಕೇಳಿದ. ಗೊತ್ತಿಲ್ಲ ಎಂದಳು. ನಾನೊಬ್ಬ ದರೋಡೆಕೋರ, ಹಲವು ವರ್ಷಗಳಿಂದ ಜನರನ್ನು ಸುಲಿಗೆ ಮಾಡಿ ನಾನು ನಿಮ್ಮನ್ನೆಲ್ಲ ಕಾಪಾಡ್ತಿರುವೆನು. ನಾನೀಗ ತಿಳಿಯಬೇಕೆಂದು ಇರುವುದು ನೀನು ನನ್ನ ಪಾಪದಲ್ಲಿ ಭಾಗಿಯಾಗ್ತೀಯೋ ಎಂಬುದನ್ನು ಎಂದ. ಎಂದಿಗೂ ಇಲ್ಲ, ನೀನು ನನ್ನ ಗಂಡ, ನನ್ನನ್ನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ ಎಂದಳು ಅವಳು. ದರೋಡೆಕೋರನ ಕಣ್ಣು ತೆರೆಯಿತು. ಇದೇ ಪ್ರಪಂಚದ ಜನರ ಸ್ವಭಾವ. ನಾನು ಯಾವ ಹತ್ತಿರದ ನೆಂಟರಿಗೋಸ್ಕರ ದರೋಡೆ ಮಾಡ್ತಿದ್ನೋ ಅವರು ಕೂಡ ನನ್ನ ಅದೃಷ್ಟದಲ್ಲಿ ಭಾಗಿಯಾಗುವುದಿಲ್ಲ. ಋಷಿಗಳನ್ನು ಕಟ್ಟಿ ಹಾಕಿದ ಸ್ಥಳಕ್ಕೆ ಅವರು ಹಿಂದಿರುಗಿ ಬಂದು ಅವರು ಕಟ್ಟನ್ನು ಸಡಿಲಿಸಿ ಅವರ ಕಾಲಿಗೆ ಬಿದ್ದು, ಈಗ ನಾನು ಏನು ಮಾಡಬೇಕು ಎಂದು ಬೇಡಿಕೊಂಡನು. ಆಗ ಋಷಿಗಳು ಹೇಳಿದರು, ಈಗ ನೀನು ಮಾಡುತ್ತಿರುವ ವೃತ್ತಿಯನ್ನು ತೊರೆ. ನಿನ್ನ ಬಂಧುಗಳು ಯಾರೂ ನಿನ್ನನ್ನು ಪ್ರೀತಿಸುವುದಿಲ್ಲ ಎನ್ನುವುದು ಗೊತ್ತಾಯಿತು. ಅವರು ನಿನ್ನನ್ನು ಪ್ರೀತಿಸುವರು ಎಂಬ ಭ್ರಾಂತಿಯನ್ನು ತೊರೆ. ನೀನು ಹಣಗಾರನಾಗಿದ್ದಾಗ ಅವರು ಅದರ ಪಾಲಿಗೆ ಬರುವರು. ಆದರೆ ನಿನ್ನಲ್ಲಿ ಎಂದು ಏನೂ ಇರುವುದಿಲ್ಲವೋ ಆಗ ಅವರೆಲ್ಲ ನಿನ್ನನ್ನು ತಿರಸ್ಕರಿಸುವರು. ನಿನ್ನ ಪಾಪಕ್ಕೆ ಭಾಗಿಯಾಗುವವರು ಯಾರೂ ಇಲ್ಲ. ಎಲ್ಲರೂ ನಿನ್ನ ಪುಣ್ಯಕ್ಕೆ ಮಾತ್ರ ಭಾಗಿಯಾಗ್ತಾರೆ. ನಾವು ಪಾಪ ಮಾಡಲಿ ಪುಣ್ಯ ಮಾಡಲಿ ಯಾವಾಗಲೂ ನಮ್ಮೊಡನೆ ಇರುವ ಪರಮಾತ್ಮನನ್ನು ಮಾತ್ರ ಪೂಜಿಸಬೇಕು. ಅವನು ನಮ್ಮನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಏಕೆಂದರೆ ಪ್ರೇಮ ಎಂದಿಗೂ ಕೆಳಕ್ಕೆ ಎಳೆಯುವುದಿಲ್ಲ. ಪ್ರೇಮಕ್ಕೆ ವ್ಯಾಪಾರ ಬುದ್ಧಿ ಇಲ್ಲ, ಅದಕ್ಕೆ ಸ್ವಾರ್ಥ ಇಲ್ಲ. ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕೆಂಬುದನ್ನು ಋಷಿಗಳು ಅವನಿಗೆ ಬೋಧಿಸಿದರು. ಡಕಾಯಿತ ಸರ್ವಸಂಗ ಪರಿತ್ಯಾಗ ಮಾಡಿ ಕಾಡಿಗೆ ಹೋದನು. ಅಲ್ಲಿ ಪ್ರಾರ್ಥನೆಯಲ್ಲಿ ಮತ್ತು ಧ್ಯಾನದಲ್ಲಿ ತನ್ಮಯನಾಗತೊಡಗಿದನು. ಅದರಲ್ಲೇ ಎಷ್ಟು ಮಟ್ಟಿಗೆ ತನ್ಮಯನಾದನೆಂದರೆ ಗೆದ್ದಲು ಬಂದು ಅವನ ಸುತ್ತಲೂ ಹುತ್ತವನ್ನು ಕಟ್ಟಿದವು. ಆದರೂ ಅವನಿಗೆ ಭಯ ಪ್ರಜ್ಞೆಯೇ ಇರಲಿಲ್ಲ. ಹಲವು ವರ್ಷಗಳಾದ ಮೇಲೆ ಧ್ವನಿಯೆಂದು, ಏಳು ಮಹರ್ಷಿ ಎಂದು ಎಚ್ಚರಿಸಿತು. ಆಗ ಎಚ್ಚೆತ್ತವನು, ಮಹರ್ಷಿ, ಇಲ್ಲ, ನಾನು ಡಕಾಯಿತ ಎಂದು ಉತ್ತರ ಕೊಟ್ಟ. ಆ ಧ್ವನಿ ಹೀಗೆಂದಿತ್ತು, ನೀನಿನ್ನು ಡಕಾಯಿತನಲ್ಲ, ಪರಿಶುದ್ಧನಾದ ಮಹರ್ಷಿ. ನಿನ್ನ ಹಳೆಯ ಹೆಸರು ಹೋಯಿತು. ನಿನ್ನ ಸುತ್ತಲೂ ಬೆಳೆದ ಹುತ್ತದ ಪ್ರಜ್ಞೆಯೂ ಕೂಡ ನಿನಗೆ ಇಲ್ಲದಷ್ಟು ಮನಸ್ಸು ಏಕಾಗ್ರವಾಗಿರುವುದರಿಂದ ಇನ್ನ ಮೇಲೆ ನಿನ್ನ ಹೆಸರು ವಾಲ್ಮೀಕಿ. ವಾಲ್ಮೀಕಿ ಎಂದರೆ ಹುತ್ತದಲ್ಲಿ ಹುಟ್ಟಿದವನು ಎಂದು. ಹೀಗೆ ಅವನು ಋಷಿಯಾದ. ಕರೆಕ್ಟ್ ಆಯ್ತು.